ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಬಹುಮುಖ್ಯವಾದ ಒಂದು ಮಾಹಿತಿಯನ್ನು ನಿಮಗೆ ನೀಡೋದಕ್ಕೋಸ್ಕರ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಏನದು ಅಂತ ತಿಳಿಯೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ. ಹಾಗಾಗಿ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದಾರ ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಪ್ಯಾನ್ ಕಾರ್ಡ್, ಪರ್ಮನೆಂಟ್ ಅಕೌಂಟ್ ನಂಬರ್. ಈ ಕಾಲದಲ್ಲಿ ಒಂದು ಹಣಕಾಸಿನ ವ್ಯವಹಾರ ಏನೇ ಆಗಿದ್ದರೂ ಈ ಒಂದು ಪ್ಯಾನ್ ಕಾರ್ಡ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಪ್ಯಾನ್ ಕಾರ್ಡ್ ಯಾಕೆ ಬೇಕು ಅನ್ನೋದನ್ನ ನಾವು ಫಸ್ಟಾಗಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ತಪ್ಪದೆ ವೀಕ್ಷಿಸಿ ವೀಕ್ಷಕರೇ. ಹಾಗಿದ್ರೆ ಆದಾಯ ತೆರಿಗೆ ಇಲಾಖೆ ಕೊಡುವ ಪ್ಯಾನ್ ಕಾರ್ಡ್ ನಂಬರ್ ಒಂದು ಶಾಶ್ವತ ಖಾತೆ ಸಂಖ್ಯೆ ಆಗಿರುತ್ತದೆ. ಇದು 10 ಸಂಖ್ಯೆಗಳನ್ನು ಹೊಂದಿರುತ್ತದೆ. ಭಾರತದ ಪ್ರತಿಯೊಬ್ಬ ನಾಗರಿಕನು ಆದಾಯ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಅಥವಾ ಆದಾಯ ತೆರಿಗೆ ಅಂದರೆ ಟ್ಯಾಕ್ಸನ್ನು ಕಟ್ಟುವ ಸಂದರ್ಭದಲ್ಲಿ ಹಾಗೂ ಹಣಕಾಸು ವ್ಯವಹಾರ ನಿರ್ವಹಿಸುವಾಗ ಪ್ಯಾನ್ ಕಾರ್ಡ್ ತುಂಬಾ ಅಗತ್ಯ. ಕೇವಲ ಆದಾಯ ತೆರಿಗೆ ಪಾವತಿ ಅಷ್ಟೇ ಅಲ್ಲದೆ ಇಂದು ಅನೇಕ ಸಂದರ್ಭಗಳಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ ವೀಕ್ಷಕರೇ. ಹೀಗಾಗಿ ಪ್ಯಾನ್ ಕಾರ್ಡ್ನ ಮೂಲಭೂತ ಅಗತ್ಯತೆಗಳೇನಲ್ಲ ಅಂತ ನಾನೊಂದು ಚಿಕ್ಕದಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ. ಬಿಕಾಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಆಗಿದೆ ವೀಕ್ಷಕರೇ. ಹಾಗಿದ್ರೆ ಈ ಪ್ಯಾನ್ ಕಾರ್ಡ್ ಶಾಶ್ವತ ಸಂಖ್ಯೆ 10 ಅಂಕೆಗಳನ್ನು ಹೊಂದಿದ್ದು ಆದಾಯ ತೆರಿಗೆ ಇಲಾಖೆ ಕೊಡುತ್ತದೆ. ಇದು ನಿಮ್ಮ ವಿಳಾಸ ಬದಲಾವಣೆ ಯಾವ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ನಿಮ್ಮ ವಿಳಾಸದಲ್ಲಿ ಆಗಲಿ, ನಿಮ್ಮ ಒಂದು ಪರಿಣಾಮದಲ್ಲಿ ಆಗಲಿ, ನಿಮ್ಮ ಒಂದು ಅಡ್ರೆಸ್ಸಲ್ಲಿ ಆಗಲಿ ಯಾವುದೇ ಒಂದು ಪರಿಣಾಮವನ್ನು ಬೀರುವುದಿಲ್ಲ. ಅಲ್ಲದೆ ಇದನ್ನು ವರ್ಗಾವಣೆ ಮಾಡೋದು ನಿಮಗೆ ಸಾಧ್ಯವಿಲ್ಲ. ಯೂನಿವರ್ಸಲ್ನ ಗುರುತಿನ ಚೀಟಿ ಥರದಲ್ಲಿ ಕೆಲಸ ಮಾಡ್ತದೆ. ಆದಾಯ ತೆರಿಗೆ, ಹಣಕಾಸು ವ್ಯವಹಾರಗಳು ಹಾಗೆ ಈ ಖಾತೆಯ ಆಧಾರದಲ್ಲಿ ನಡೆಯುತ್ತದೆ. ಇನ್ನು ಸಾಲ, ಬಂಡವಾಳ ಹೂಡಿಕೆ, ಆಸ್ತಿ ಖರೀದಿ ಮತ್ತು ಮಾರಾಟ ಎಲ್ಲದಕ್ಕೂ ಇದು ಬಹುಮುಖ್ಯವಾಗಿದೆ. ಇನ್ನು ಸ್ವಲ್ಪ ವಿಶಿಷ್ಟ ಸ್ವಲ್ಪ ಹೇಳ್ಬೇಕಾದ್ರೆ ಇನ್ನು ಬ್ಯಾಂಕ್ ಖಾತೆ ತೆರೆಯಲು ಕೂಡ ಇದು ನಿಮಗೆ ಇಂಪಾರ್ಟೆಂಟ್. ಮತ್ತು ಇನ್ನೇನು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೂ ಇದು ಇಂಪಾರ್ಟೆಂಟ್ ಆಗಿದೆ. ಇಲ್ಲದಿದ್ದರೆ ಆಧಾರ್ ಕಾರ್ಡನ್ನು ನೀವು ಕೊಡಬೇಕಾಗುತ್ತೆ. ಇನ್ನು ವಿಮೆ ಪಾವತಿ, ನೀವೆಲ್ಲಾದರೂ ಒಂದು ವರ್ಷದಲ್ಲಿ ₹50,000ಕ್ಕಿಂತ ಹೆಚ್ಚು ಪ್ರೀಮಿಯಂನ ಕಟ್ತಾ ಇದ್ದೀರಾ ಅಂದರೆ ಇದು ಇಂಪಾರ್ಟೆಂಟ್ ಆಗಿದೆ. ಇನ್ನು ವಾಹನ ಮಾರಾಟ ಅಥವಾ ಖರೀದಿ, ಏನಾದರೂ ವಾಹನ ಮಾರಾಟ ಮಾಡ್ತಿದ್ದೀರಾ ಅಥವಾ ಖರೀದಿ ಮಾಡ್ತಿದ್ದೀರಾ ಅಂದರೆ 5 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದಲ್ಲಿ ನೀವು ಖರೀದಿ ಮಾಡ್ತಿದ್ದೀರಾ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ಆಸ್ತಿ ಖರೀದಿ ಅಥವಾ ಮಾರಾಟ, ಯಾವುದಾದ್ರೂ ಆಸ್ತಿನ 5 ಲಕ್ಷಕ್ಕಿಂತ ಮೀರಿದ ಆಸ್ತಿನ ನೀವು ಮಾರಾಟ ಮಾಡ್ತಿದ್ದೀರಾ ಅಥವಾ ತಗೊಳ್ತಿದ್ದೀರಾ ಅಂದರೆ ಈ ಒಂದು ಪ್ಯಾನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಇನ್ನು ಆಭರಣ ಖರೀದಿನೂ ಅಷ್ಟೇ, ಯಾವುದಾದ್ರೂ ಆಗಲಿ 5 ಲಕ್ಷಕ್ಕಿಂತ ಮೇಲೆ ನೀವು ಖರೀದಿ ಮಾಡ್ತಿದ್ದೀರಾ ಅಂದರೆ ಈ ಪ್ಯಾನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಇನ್ನು ಸ್ಥಿರ ಅಥವಾ ನಗದು ಠೇವಣಿ, ಯಾವುದಾದ್ರೂ 50,000ಕ್ಕಿಂತ ಹೆಚ್ಚಿನ ಮೊತ್ತದ ಖಾತೆಯನ್ನು ನೀವು ತೆರೀತಿದ್ದರೆ ನಿಮಗೆ ಒಂದು ಪ್ಯಾನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಹಾಗಿದ್ರೆ ನಾನು ಇವತ್ತು ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ವೀಕ್ಷಕರೇ. ಅದೇನಾದ್ರಂದರೆ, ನೀವು ಈ ಪ್ಯಾನ್ ಕಾರ್ಡ್ ಏನಿದೆ, ನಿಮ್ಮ ಕೈಲಿ ಈ ಪ್ಯಾನ್ ಕಾರ್ಡ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ನೀವೇನು ಸಹ ಒಂದು ಪ್ಯಾನ್ ಕಾರ್ಡ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ಅದನ್ನು ಹೋಗಿ ನಿಮಗೆ ಎಲ್ಲಾದರೂ ತುಂಬ ಅಮೌಂಟ್, ತುಂಬ ವೆಚ್ಚದಲ್ಲಿ ನಿಮಗೆ ಅಮೌಂಟ್ ಬರ್ತಾ ಇದೆ ನಿಮ್ಮ ಕೈಗೆ, ಅಥವಾ ನೀವು ತುಂಬ ದೊಡ್ಡ ಮೊತ್ತದ ವ್ಯವಹಾರವನ್ನು ನಡೆಸ್ತಾ ಇದ್ದೀರಾ ಅಂದರೆ ನಿಮಗೆ ಈ ಪ್ಯಾನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಈ ತೆರಿಗೆಯನ್ನು ಪ್ಯಾನ್ ಕಾರ್ಡ್ ಬಳಕೆದಾರರೇ ನೀವು ತುಂಬ ಎಚ್ಚರವಾಗಿರಬೇಕು. ಏಕೆಂದರೆ 10,000 ದಂಡ ತಪ್ಪಿಸಿಕೊಳ್ಳಲು ಇದೊಂದು ಕೊನೆಯ ಅವಕಾಶ. ಏಕೆಂದರೆ ಈ ತೆರಿಗೆಯನ್ನು ತಪ್ಪಿಸಿಕೊಳ್ಳಲು ಹೊಂಚು ಹಾಕುವವರು ಸೇರಿದಂತೆ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಬಹುಮುಖ್ಯವಾಗಿರುವ ಎಚ್ಚರಿಕೆಯೊಂದನ್ನು ಆದಾಯ ತೆರಿಗೆ ಇಲಾಖೆ ಮತ್ತೊಮ್ಮೆ ನೀಡಿದೆ. ಹಾಗಿದ್ರೆ ಏನಿದು ಅಂದರೆ, ನೀವೆಲ್ಲಾದರೂ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಬಟ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಎಲ್ಲಾದರೂ ನೀವು ರೆವೆನ್ಯೂ ಅರ್ನ್ ಮಾಡ್ತಾ ಇದ್ದೀರಾ, 5 ಲಕ್ಷಕ್ಕಿಂತ ಅರ್ನ್ ಮಾಡ್ತಾ ಇದ್ದೀರಾ, ಬಟ್ ಅದ್ರ ಮೇಲೆ ನೀವು ಯಾವುದೇ ಥರದ ಟ್ಯಾಕ್ಸನ್ನು ಕಟ್ತಾ ಇಲ್ಲ ಅಂದರೆ, ಈಗ 12 ಲಕ್ಷಕ್ಕೆ ತಲುಪಿದೆ ಆದರೂ ಸಹ ನೀವೆಲ್ಲಾದರೂ ಟ್ಯಾಕ್ಸ್ ಕಟ್ತಾ ಇಲ್ಲ, ಬಟ್ ನೀವು ಆದಾಯ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಕರೆಕ್ಟ್ ಆದಂಥ ಟ್ಯಾಕ್ಸ್ ಏನಿದೆ ಅದನ್ನ ಕಟ್ತಾ ಇಲ್ಲ, ಪೇಮೆಂಟ್ ಮಾಡ್ತಾ ಇಲ್ಲ ಅಂದರೆ ಈ ಒಂದು ಪ್ಯಾನ್ ಕಾರ್ಡ್ ನೀವು ಅದಕ್ಕೆ ಮಾಡ್ತಾ ಇಲ್ಲ ಅಂತ ಅದನ್ನು ಗೊತ್ತಾಗಲಿಕ್ಕೋಸ್ಕರ ಈ ಒಂದು ಪ್ಯಾನ್ ಕಾರ್ಡ್ನ ಮಾಡಿಸಿದ್ದಾರೆ. ಸೊ ಸರ್ಕಾರ ಯೋಜನೆಗಳ ಪ್ರಯೋಜನ ಪಡೆಯುವುದು ಸೇರಿದಂತೆ ಬಹುತೇಕ ಎಲ್ಲ ಹಣಕಾಸಿನ ವ್ಯವಹಾರಗಳಿಗೂ ಇಂದು ಶಾಶ್ವತ ಖಾತೆ ಸಂಖ್ಯೆ ಅಂದರೆ ಪ್ಯಾನ್ ಕಾರ್ಡ್ ಅನಿವಾರ್ಯವಾಗಿದೆ. ಭಾರತದಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದ ID ಕಾರ್ಡ್ ಇದಾಗಿದ್ದು ಇದು ಆದಾಯ ತೆರಿಗೆ ಇಲಾಖೆಗೆ ಪ್ರಮುಖ ದಾಖಲೆಯಾಗಿದೆ. ಸಂಬಳ ಪಡೆಯುವ ಉದ್ಯೋಗಸ್ಥರಿಗೆ ಇದು ಕಡ್ಡಾಯವಾಗಿದ್ದರೂ ಸಾಮಾನ್ಯ ಜನರಿಗೆ ಇದರಿಂದ ಹಲವಾರು ಅನುಕೂಲಗಳಿವೆ ವೀಕ್ಷಕರೇ. ಹಾಗಿದ್ರೆ ಆದಾಯ ತೆರಿಗೆಯನ್ನು ಪಾವತಿ ಮಾಡುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ತೆರಿಗೆಯನ್ನು ತಪ್ಪಿಸಿಕೊಳ್ಳಲು ಹೊಂಚು ಹಾಕುವವರು ಸಾಕಷ್ಟು ಮಂದಿ ಇದ್ದಾರೆ. ನಾನು ಹೇಳ್ದಂಗೆ ನಿಮಗೆ ಈ ಒಂದು ಟ್ಯಾಕ್ಸ್ ನಿಮ್ಮ ಮೇಲೆ ಏನು ಟ್ಯಾಕ್ಸ್ ಬೀಳ್ತಾ ಇದೆ ಅದನ್ನು ತಪ್ಪಿಸಿಕೊಳ್ಳೋದು ಒಂದು ಉದ್ದೇಶದಿಂದ ನೀವು ತುಂಬ ಹೊಂಚು ಹಾಕಿ ಈ ಒಂದು ತೆರಿಗೆಯನ್ನು ಕಟ್ಟುವುದಿಲ್ಲ. ಹಾಗಾಗಿ
ಹಾಗಾಗಿ ಈ ತೆರಿಗೆನ ನಿಮಗೆ ಕರೆಕ್ಟಾಗಿ ಕಟ್ಟಿಸ್ಬೇಕು ಅಂದರೆ ನಿಮಗೆ ಎಷ್ಟು ಆದಾಯ ಬರ್ತಿದೆ ಅನ್ನೋದನ್ನು ಗೊತ್ತಾಗಲಿಕ್ಕೋಸ್ಕರ ಈ ಒಂದು ಪ್ಯಾನ್ ಕಾರ್ಡ್ನ ಮಾಡಿದ್ದಾರೆ. ಈ ತೆರಿಗೆಯನ್ನು ತಪ್ಪಿಸಿಕೊಳ್ಳಲು ಹೊಂಚು ಹಾಕುವವರು ಸೇರಿದಂತೆ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಬಹು ಮುಖ್ಯವಾಗಿರುವ ಎಚ್ಚರಿಕೆಯೊಂದನ್ನು ಆದಾಯ ತೆರಿಗೆ ಮತ್ತೊಮ್ಮೆ ನೀಡಿದೆ ವೀಕ್ಷಕರೇ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 272 ಬಿ ಪ್ರಕಾರ ಸರ್ಕಾರವನ್ನು ವಂಚಿಸುವ ಅಥವಾ ತೆರಿಗೆ ತಪ್ಪಿಸುವ ಉದ್ದೇಶದಿಂದ ಅನೇಕ ಪ್ಯಾನ್ ಕಾರ್ಡ್ ಇರುವವರಿಗೆ ದಂಡದ ರೂಪದಲ್ಲಿ ಶಿಕ್ಷೆ ವಿಧಿಸುವ ಅಧಿಕಾರವಿದೆ. ಅದೇ ರೀತಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕೂಡ ಕಡ್ಡಾಯವಾಗಿದೆ. ಇದಂದರೆ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಏನು ಹೊರಟಿದ್ದೀನಿ ಅಂದರೆ, ನೀವೆಲ್ಲಾದರೂ ಪ್ಯಾನ್ ಕಾರ್ಡ್ ಮಾಡಿಸಿದ್ದೀರಾ, ಬಟ್ ನೀವು ಅದಕ್ಕೆ ಪ್ಯಾನ್ ಕಾರ್ಡ್ ಮಾಡಿಸಿದರೆ ಅದು ಖಂಡಿತವಾಗಿಯೂ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಲೇಬೇಕು. ಇದು ಲಿಂಕ್ ಆಗಲಿಲ್ಲ ಅಂದರೆ ಅದು ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲೆಲ್ಲೋ, ಈಗ ತುಂಬ ವಿಷಯಗಳಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದ್ದೇ ಇದೆ. ಪ್ಯಾನ್ ಕಾರ್ಡ್ ನಿಮಗೆ ಬೇಕು, ನೀವು ಒಂದು ವಹಿವಾಟನ್ನು ನಡೆಸಲಿಕ್ಕೆ ಆ ಪ್ಯಾನ್ ಕಾರ್ಡ್ನ ಕೊಡಬೇಕು ಅಂದರೂ ಸಹ ನಿಮಗೆ ಅದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆಯಾ ಅಂತ ಅವ್ರು ಫಸ್ಟ್ ಚೆಕ್ ಮಾಡ್ತಾರೆ. ಇನ್ನು ಚೆಕ್ ಮಾಡಿದಾಗ ಅಲ್ಲಿ ನೀವೆಲ್ಲಾದರೂ ಲಿಂಕ್ ಆಗಿಲ್ಲ ಅಂದರೂ ಅಲ್ಲಿ ಲಿಂಕ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲಾಂದರೆ ನಿಮಗೆ ಏನು ಉದ್ದೇಶದಿಂದ ಆ ವಹಿವಾಟನ್ನು ನಡೆಸಲಿಕ್ಕೆ ಹೋಗಿದ್ದೀರಾ ಅದು ನಡೆಯೋದಿಲ್ಲ. ಹಾಗಾಗಿ ಈ ಲಿಂಕ್ ಮಾಡಿಸಿದಾಗ ಏನಾಗುತ್ತೆ ಅಂದರೆ, ನೀವೆಲ್ಲಾದರೂ ತುಂಬ ಹಣನ ತಗೊಳ್ತಿದ್ದೀರಾ ಅಥವಾ ಪಡ್ಕೊಳ್ತಿದ್ದೀರಾ, ಬಟ್ ಅದಕ್ಕೆ ಆಗುವಂಥ ಏನು ಅಮೌಂಟ್ ಏನಿದೆ ಅದನ್ನ ನೀವು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂತ ಗೊತ್ತಾದರೆ ಪಕ್ಕಾ ನಿಮಗೆ ಅದರ ಈ ದಂಡ ಏನಿದೆ, ಅದು ಶಿಕ್ಷೆ ಏನಿದೆ ಅದನ್ನ ನೀವು ತಗೊಳ್ಳೇಬೇಕಾಗ್ತದೆ ವೀಕ್ಷಕರೇ. ಹಾಗಿದ್ರೆ ಪ್ಯಾನ್ ಕಾರ್ಡ್ ಮಾಡಿಸಿದವರು ತುಂಬ ಎಚ್ಚರವಾಗಿರಿ. 10,000ವರೆಗೆ ದಂಡ ಶಿಕ್ಷೆ ಇದೆ, ಅದಲ್ಲದೆ ಜೈಲು ವಾಸ ಕೂಡ ಇದೆ ವೀಕ್ಷಕರೇ. ಹಾಗಿದ್ರೆ ನೀವು ಯಾರೆಲ್ಲ ದಂಡನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಉದ್ದೇಶದಿಂದ ಏನಾದರೂ ಕೆಟ್ಟ ಚಟುವಟಿಕೆಗಳನ್ನ ಮಾಡ್ತಾಯಿದ್ರಿಂದ ಇದು ಬಿಟ್ಬಿಡಿ. ಮತ್ತು ಆ ಒಂದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಒಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದೇನೆ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ, ತುಂಬ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.